ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರ್ತಕ್ಕಂಥ ರೆಸಿಪಿ ಬಾಯಿಗಿಟ್ಟರೆ ಬಾಯಿನಲ್ಲಿ ನೀರು ಬರುತ್ತೆ. ಆ ಥರ ಒಂದು ಚಿಲ್ಲಿ ಚಿಕನ್ನ ಸಿಂಪಲ್ಲಾಗಿ ಹೋಟೆಲ್ ಶೈಲಿನಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಖತ್ತಾಗಿರುತ್ತೆ. ಒಂದು ಸಲ ಇದನ್ನು ಟ್ರೈ ಮಾಡಿ ನೀವೇ ಹೇಳ್ತೀರಾ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ಚಿಲ್ಲಿ ಚಿಕನ್ನ ಯಾವ ರೀತಿ ಮಾಡೋದು ನೋಡೋಣ. ಅರ್ಧ ಕೆ ಜಿಯಷ್ಟು ಚಿಕನ್ನ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10ರಿಂದ 12 ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಚಿಕನ್ಗೆ 10ರಿಂದ 12 ಹಸಿಮೆಣಸಿಕಾಯಿ ಬೇಕಾಗುತ್ತೆ. ಇದನ್ನು ನಾವು ಕಟ್ ಮಾಡಿ ಹಾಕೋಬಾರ್ದು. ಈ ರೀತಿ ಕುಟ್ಟಣಿಗೆ ಏನಾರು ಇತ್ತು ಅಂತಂದರೆ ಈ ರೀತಿ ನಾವು ಜಜ್ಕೋಬೇಕಾಗತ್ತೆ. ಅಥವಾ ನಿಮಗೆ ಜಜ್ಕೊಳ್ಳಿಕ್ಕೆ ಕುಟ್ಟಣಿಗೆ ಇಲ್ಲ ಅಂದರೆ ಒಂದು ಕವರ್ಗೆ ಇದನ್ನು ಹಾಕ್ಕೊಂಡು ನೀವು ಬೇರೆ ಒಂದು ಕಲ್ಲಿನ ಸಹಾಯದಿಂದ ಜಜ್ಕೋಬೋದು. ಈ ರೀತಿ ನೀವು ಜಜ್ಜಿ ಹಾಕಿದ್ರೇ ನಿಮಗೆ ಚಿಲ್ಲಿ ಚಿಕನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ರುಚಿಯಾಗಿ ಬರುತ್ತೆ. ನೋಡಿ, ಈಗ ನಾನು ಜಜ್ಕೊಂಡು ಇದನ್ನು ಒಂದು ಬೌಲ್ಗೆ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಈ ಚಿಲ್ಲಿ ಚಿಕನ್ಗೆ ಮೆಣಸಿಕಾಯಿನೇ. ಈ ರೀತಿ ಜಜ್ಕೊಂಡಾದ ನಂತರ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಒಂದು ಕಡಾಯಿನ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ಡೈರೆಕ್ಟಾಗಿ ಮೆಣಸಿಕಾಯಿನ ಹಾಕೋಬೇಕಾಗುತ್ತೆ. ಈ ರೀತಿ ಮೆಣಸಿಕಾಯಿ ಮತ್ತು ಚಿಕನ್ನ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಮೆಣಸಿಕಾಯಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗುತ್ತೆ ಮತ್ತು ಘಾಟು ಕೂಡ ಹೋಗುತ್ತೆ. ತುಂಬ ನಿಮಗೆ ಖಾರ ಅಂತಲೂ ಕೂಡ ಅನಿಸಲ್ಲ. ಈ ರೀತಿ ಚಿಕನ್ ಜೊತೆ ನಾವು ಮೆಣಸಿಕಾಯಿನ ಬೇಯಿಸೋದ್ರಿಂದ ಒಗ್ಗರಣೆಯಲ್ಲಿ ನಿಮಗೆ ಚಿಕನ್ಗೆ ಖಾರನೂ ಕೂಡ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈ ರೀತಿ ಒಂದು 5 ನಿಮಿಷಗಳ ಕಾಲ ಕಂಪ್ಲೀಟಾಗಿ ನೀರು ಬಿಡಬೇಕು ಚಿಕನೆಲ್ಲ. ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ಚೆನ್ನಾಗಿ ಬೆಂದಾದಮೇಲೆ ನಾನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಬಿಟ್ಟ ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೋಬೇಕಾಗತ್ತೆ. ಮೊದಲೇ ಸೇರಿಸ್ಬಿಟ್ರೆ ನಿಮಗೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಚೆನ್ನಾಗಿ ನೀರೆಲ್ಲ ಬಿಟ್ಟಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ನಿಮಗೆ ರುಚಿಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ಈ ರೀತಿ ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನನ್ನು ಹಾಕ್ಕೋಬೇಕು, ಒಂದು ಅರ್ಧ ಟೀ ಸ್ಪೂನಷ್ಟು. ಮೇನ್ ಚಿಲ್ಲಿ ಚಿಕನ್ಗೆ ನಿಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇರಲ್ಲ. ಈ ರೀತಿ ಅರಿಶಿನ ಹಾಕೊಳ್ಳೋದ್ರಿಂದ ಅದರಲ್ಲೇ ನಿಮಗೆ ಕಲರ್ ಬಂದ್ಬಿಡುತ್ತೆ. ಹಾಗಾಗಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ಕೋಬೇಕು. ಈ ರೀತಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವೀಗ ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ನೀರೆಲ್ಲ ಬಿಡ್ತಾ ಇದೆ. ಇದಕ್ಕೆ ಜಾಸ್ತಿ ನೀರನ್ನು ಕೂಡ ಸೇರಿಸೋದಕ್ಕೆ ಹೋಗಬಾರ್ದು. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನು ಕೂಡ ಬೆರೆಸ್ಕೋಬೇಕು. ನಾನೀಗ ಒಂದು 150 ml ಅಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು 100 ml ಕಪ್ಪು. ಇದರಲ್ಲಿ 1.5 ಗ್ಲಾಸಷ್ಟು ನೀರನ್ನು ಈಗ ಸೇರಿಸ್ಕೊಂಡಿದ್ದೀನಿ. ಈಗ ಉಪ್ಪು ಖಾರ ಎಲ್ಲ ಆಲ್ರೆಡಿ ನಾವು ಸೇರಿಸಿರೋದ್ರಿಂದ ಈ ನೀರಿನಲ್ಲೇ ಇದು ಚೆನ್ನಾಗಿ ಚಿಕನ್ನು ಬಾಯ್ಲ್ ಆಗಬೇಕು. ಒಂದು 80% ನಿಮ್ಮ ಚಿಕನ್ ಬೇಯಬೇಕು. ಬೆಂದಾದಮೇಲೆ ನಾವು ತೆಗೆದಿಟ್ಕೊಂಡಿರ್ತಕ್ಕಂಥ ಕಾರ್ನ್ಫ್ಲೋರ್ ಏನಿದೆ 1 ಟೇಬಲ್ ಸ್ಪೂನು, ಅದನ್ನು ನಾವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈಗ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ನಾನು ಚಿಕನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಬೇಯಬೇಕು. ಚಿಕನ್ ಎಲ್ಲ ಮುಕ್ಕಾಲು ಭಾಗ ಬೆಂದಿದೆ ಅಂದಾಗ ನಾವು ಕಾರ್ನ್ಫ್ಲೋರ್ನ ಸೇರಿಸ್ಬೇಕಾಗತ್ತೆ. ಮೊದಲೇ ನಾವು ಕಾರ್ನ್ಫ್ಲೋರ್ನ ಸೇರಿಸ್ಬಿಟ್ರೆ ಚಿಕನ್ ನಿಮಗೆ ಬೇಯೋದಿಲ್ಲ. ಕೆಲವು ಕಡೆ ಏನು ಮಾಡ್ತಾರೆ, ಇದಕ್ಕೆ ಸೋಯಾ ಸಾಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾರೆ ರೆಸ್ಟೋರೆಂಟ್ಗಳಲ್ಲೆಲ್ಲ. ನಿಮ್ಗೆ ಆಪ್ಷನಲ್ ಮನೆಯಲ್ಲೇನಾದ್ರು ಇತ್ತು ಅಂತಂದರೆ 1 ಟೇಬಲ್ ಸ್ಪೂನಷ್ಟು ನೀವು ಸೋಯಾ ಸಾಸನ್ನು ಕೂಡ ಹಾಕ್ಕೋಬೋದು, ಚಿಲ್ಲಿ ಸಾಸನ್ನು ಕೂಡ ಹಾಕ್ಕೋಬೋದು. ನೋಡಿ, ಇವಾಗ ನಾನು ತೆಗೆದಿಟ್ಕೊಂಡಿರ್ತಕ್ಕಂಥ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಬೆರೆಸಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಚಿಲ್ಲಿ ಸಾಸು ಸೋಯಾ ಸಾಸ್ ಹಾಕೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಹೋಟೆಲ್ಗಳಲ್ಲೆಲ್ಲ ಆಲ್ಮೋಸ್ಟ್ ಹಾಕ್ತಾರೆ. ನಾನಿಲ್ಲಿ ಮನೆಯವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾನು ಚಿಲ್ಲಿ ಸಾಸ್ ಆಗಲಿ ಸೋಯಾ ಸಾಸ್ ಆಗಲಿ ಹಾಕ್ತಲ್ಲ. ಪಕ್ಕ ನಾಟಿ ಸ್ಟೈಲಲ್ಲಿ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಹೈದರಾಬಾದಿ ಚಿಲ್ಲಿ ಚಿಕನ್ ಅಂತಲೂ ಕೂಡ ಅಂತಾರೆ. ನೋಡಿ, ಈಗ ಚೆನ್ನಾಗಿ ನಾವು ಕಾರ್ನ್ಫ್ಲೋರ್ನ ಬೆರೆಸಿ ಅದನ್ನು ಇದಕ್ಕೆ ಸೇರಿಸಿದ್ಮೇಲೆ ಚೆನ್ನಾಗಿ ನಾವು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು. ಆವಾಗ ನಿಮಗಿದು ಗ್ರೇವಿ ಎಲ್ಲ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈಗ ನೀವು ನೋಡ್ಬೋದು, ಇದು ಸ್ವಲ್ಪ ಜಾಸ್ತಿ ಬೇಯಿಸ್ಬಿಟ್ರೆ ನಿಮಗೆ ಕಂಪ್ಲೀಟಾಗಿ ಗಟ್ಟಿ ಆಗುತ್ತೆ. ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಚಿಲ್ಲಿ ಚಿಕನ್ ಸಿಂಪಲ್ಲಾಗಿ ಒಂದು 10ರಿಂದ 15 ನಿಮಿಷದಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳೋದನ್ನು ತೋರಿಸಿದ್ದೀನಿ. ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂತಂದರೆ ಮನೆಯಲ್ಲಿ ನೀವು ಕೂಡ ಮರಿದೇನೆ ಒಂದು ಸಲ ಟ್ರೈ ಮಾಡಿ ಹೇಗಿರುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಷ್ಟು ರುಚಿಯಾಗಿ ಅಷ್ಟು ಸಖತ್ತಾಗಿ ಈ ಚಿಲ್ಲಿ ಚಿಕನ್ ಬರುತ್ತೆ. ನೋಡ್ಬೋದು, ಈಗ ಕರೆಕ್ಟು ಅದಕ್ಕೆ ಚಿಕನ್ನು ಕೂಡ ಬೆಂದಿದೆ. ಗ್ರೇವಿನೂ ಅಷ್ಟೇ ನಾನು ಎಷ್ಟು ಬೇಕೋ ಅಷ್ಟು ಥಿಕ್ನೆಸ್ಸಲ್ಲಿ ಗ್ರೇವಿನ ಬೇಯಿಸ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಗ್ರೇವಿ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನು ಕೂಡ ನೀವು ಬೆರೆಸ್ಕೊಂಡು ನೀವು ಬೇಯಿಸ್ಕೋಬೇಕು.
ನೀವು ಕಾರ್ನ್ಫ್ಲೋರ್ನ ಜಾಸ್ತಿ ಹಾಕೋದಕ್ಕೆ ಹೋಗಬಾರ್ದು. ಅರ್ಧ ಕೆ ಜಿಗೆ 1 ಟೇಬಲ್ ಸ್ಪೂನಷ್ಟು ಮಾತ್ರ ನೀವು ಹಾಕ್ಕೋಬೇಕು. ಕಾರ್ನ್ಫ್ಲೋರ್ನ ಜಾಸ್ತಿ ಆದರೆ ರುಚಿ ಚೇಂಜ್ ಆಗಿಬಿಡುತ್ತೆ. ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.